ಐವಿಯ 2ನೇ ಅಧ್ಯಾಯ. ಅವಳ ವೈಭವಮಯ ಅಲಂಕಾರ ಕೊಠಡಿಯಲ್ಲಿ ಐವಿ ತನ್ನ ಕಿವಿಯೋಲೆಗಳನ್ನು ಹಾಕಿಕೊಂಡಳು. ಬಂಗಾರದ ಗೋಡೆಗಳು ಹೊಳೆಯುತ್ತಿದ್ದವು, ಆದರೆ ಅವಳಿಗೆ ಅವು ಪಂಜರದಂತಾಗಿದ್ದವು. ಆ ಶೀತಳ ದೃಷ್ಟಿಯ ಹಿಂದೆ ಮುಟ್ಟಲಾಗದ ಸ್ವಾತಂತ್ರ್ಯಕ್ಕಾಗಿ ಅವಳ ಆತ್ಮ ನೋವನುಭವಿಸುತ್ತಿತ್ತು. ಫ್ಯಾಷನ್ ಶೋದಲ್ಲಿ ಮೊದಲ ಸಾಲಿನಲ್ಲಿ ಕುಳಿತಿದ್ದ ಐವಿ ಮತ್ತು ಆಕೆಯ ಡಿಸೈನರ್ ಸ್ನೇಹಿತೆ ಎಮಿಲಿ ಅಪರೂಪದ ಶೈಲಿಯಲ್ಲಿ ಹೊಳೆಯುತ್ತಿದ್ದರು. ಮಾದರಿಗಳು ಅಲಂಕಾರಿಕ ಉಡುಪುಗಳನ್ನು ತೊಟ್ಟು ಮೆರೆದಾಡುತ್ತಿದ್ದರು. ಆದರೆ ಐವಿಯ ದೃಷ್ಟಿ ಆ ಉಡುಪುಗಳ ಮೇಲೆಯೇ ನೆಲೆಸಿತ್ತು. ಅದರಲ್ಲಿ ಅವಳ ಹೃದಯದಲ್ಲಿ ಏನೋ ಹಂಬಲದ ಕಿರಣ ಹೊತ್ತಿ ಉರಿಯುತ್ತಿತ್ತು. ಈವಿ ಪಾರ್ಟಿಯಲ್ಲಿ ಗಟ್ಟಿಯಾಗಿ ನಿಂತಳು. ಪತಿಯನ್ನು ಅಪ್ಪಿಕೊಂಡಿದ್ದ ಆ ಕಂದುಕೂದಲಿನ ಹೆಂಗಸನ್ನು ನೋಡಿ ಆಕೆಯೊಳಗೆ ಏನೋ ಮುರಿದು ಹೋಯಿತು. ಈವಿಯ ಕನಿಂದ ಕೆಂಪು ವೈನ್ ಸಿಡಿದು ಅವರ ಪರಿಪೂರ್ಣ ಮದುವೆ ಎಂಬ ಭ್ರಮೆಯನ್ನು ಎಲ್ಲರ ಮುಂದೆಯೇ ಚೂರಾಗಿ ಚೆಲ್ಲಿತು. ಐವಿ ತನ್ನ ಮದುವೆಯ ಫೋಟೋವನ್ನು ಒಡೆದಳು. ಗಾಜಿನ ತುಂಡುಗಳು ನೆಲದ ಮೇಲೆ ಚದುರಿದವು. ಆಕೆಯ ಗಂಡ ದೂರ ಸರಿಯುತ್ತಾ ಹೋದ. ಒಡೆದ ಫೋಟೋ ಚೌಕಟ್ಟಿನಂತೆ ಅವಳ ಜೀವನವೂ ಚೂರುಚೂರು ಆಯಿತು. ತಾನು ಮೊದಲ ರಾತ್ರಿ ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ ಐವಿ ಒಂಟಿಯಾಗಿ ಖಾಲಿ ಕೊಠಡಿಯಲ್ಲಿ ಕುಳಿತಳು. ಅಲ್ಲಿ ವೈಭವವೂ ಇರಲಿಲ್ಲ, ಸೌಕರ್ಯವೂ ಇರಲಿಲ್ಲ. ಇದ್ದದ್ದು ಕೇವಲ ಏಕಾಂತದ ನೋವು ಮತ್ತು ಉತ್ತರ ಸಿಗದ ಪ್ರಶ್ನೆಗಳ ಪ್ರತಿಧ್ವನಿ. ಎಮಿಲಿ ಕಾಫಿ ಕುಡಿಯುತ್ತಾ ಐವಿಗೆ ಧೈರ್ಯ ತುಂಬಿದಳು. ಅವಳ ಕನಸುಗಳನ್ನು ಹಿಂಬಾಲಿಸು ಎಂದು ಪ್ರೇರೇಪಿಸಿದಳು. ನನ್ನ ಜೊತೆ ಕೆಲಸ ಮಾಡು ಎಂದು ಆಕೆ ನಗುತ್ತಾ ಹೇಳಿದಳು. ಐವಿಯ ಗೊಂದಲಗೊಂಡ ಮನಸ್ಸಿನಲ್ಲಿ ಒಂದು ಚಿಕ್ಕ ನಿರೀಕ್ಷೆಯ ಕಿರಣ ಹೊತ್ತಿ ಎದ್ದಿತು. ಸ್ಟುಡಿಯೋದಲ್ಲಿ ಉತ್ಸಾಹದ ತಾಳಮೇಳ, ಚದುರಿದ ಚಿತ್ರಕಥೆಗಳು, ಬಟ್ಟೆಯ ಗುಡ್ಡಗಳು, ಎಲ್ಲೆಡೆ ಚದುರಿದ ಉಪಕರಣಗಳು. ಸುತ್ತಮುತ್ತ ಆ ಸೃಜನಾತ್ಮಕ ಕದ್ದಲವನ್ನು ನೋಡಿ ಐವಿಯ ಮನದಲ್ಲಿ ಒಂದು ಪ್ರಶ್ನೆ ಮೂಡಿತು. ಅವಳು ಇಲ್ಲಿಗೆ ಸೇರಿದ್ದಾಳೆಯೇ? ರಾತ್ರಿ ತಡವಾಗಿ ಮೌನವಾದ ಸ್ಟುಡಿಯೋದಲ್ಲಿ ಬಟ್ಟೆ ಮತ್ತು ಉಪಕರಣಗಳು ಚದುರಿ ಹೋಗಿದ್ದವು. ಐವಿ ತನ್ನ ವಿನ್ಯಾಸದ ಮೇಲೆ ಏಕಾಗ್ರಳಾಗಿದ್ದಳು. ಪ್ರತಿಯೊಂದು ಪೆನ್ಸಿಲ್ ಸ್ಪರ್ಶವೂ ತಾನು ಶಾಶ್ವತವಾಗಿ ಕಳೆದುಕೊಂಡಿದ್ದೇನೆಂದು ಭಾವಿಸಿದ್ದ ಉತ್ಸಾಹ ಮತ್ತು ಸೃಜನಶೀಲತೆಯನ್ನು ಮತ್ತೆ ಜೀವಂತಗೊಳಿಸುತ್ತಿತ್ತು. ಐವಿಯ ವಿನ್ಯಾಸದ ಕರಡು ಚಿತ್ರವನ್ನು ಎಮಿಲಿ ನೋಡುತ್ತಿದ್ದಂತೆಯೇ ಆಕೆ ಬೆರಗಾಗಿ ಬಿಟ್ಟಳು. ಆ ಅದ್ಭುತತೆ ಸಂಪೂರ್ಣ ತಂಡದ ಮೆಚ್ಚುಗೆಗೆ ಕಾರಣವಾಯಿತು. ಇದೇ ಕ್ಷಣದಲ್ಲಿ ಐವಿಯ ಪ್ರತಿಭೆಗೆ ಮೊದಲ ಬಾರಿಗೆ ಸತ್ಯವಾದ ಮಾನ್ಯತೆ ದೊರಕಿತು ಮತ್ತು ಅವಳು ಬಹುಕಾಲದಿಂದ ಕಳೆದುಕೊಂಡಿದ್ದ ಆತ್ಮವಿಶ್ವಾಸ ಮತ್ತೆ ಅರಳಲು ಆರಂಭಿಸಿತು. ಐವಿಗೆ ಸ್ಪಾಟ್ಲೈಟ್. ಚುಮುಕು ಮಿನುಗುವ ದೀಪಗಳ ನಡುವೆ ತನ್ನ ಮಾದರಿಯೊಡನೆ ರನ್ವೇ ಮೇಲೆ ಐವಿ ನಡೆಯುತ್ತಾಳೆ. ಕರತಾಳನಗಳ ಸದ್ದು ಮೊಳಗುತ್ತದೆ. ಇನ್ನು ಅವಳು ಯಾರಿಗಾದರೂ ಕೇವಲ ಒಂದು ಆಭರಣವಲ್ಲ, ಅವಳೇ ವಿನ್ಯಾಸಕರಿ, ಅವಳೇ ನಕ್ಷತ್ರ. ಜೀವನದಲ್ಲಿ ಮೊದಲ ಬಾರಿಗೆ ಅವಳು ತನ್ನದೇ ಶಕ್ತಿಯಿಂದ ನಿಂತಿದ್ದಾಳೆ. ಹಳೆಯ ಗಂಡನ ಮರಳಿಕೆ. ಐವಿ ಪ್ರದರ್ಶನದ ತಾರೆಯಾಗಿದ್ದ ಆ ಸಂಭ್ರಮದಲ್ಲಿ ಚಾರ್ಲ್ಸ್ ಪಶ್ಚಾತ್ತಾಪದ ಗುರುತು ಮುಖದಲ್ಲಿ ಹೊತ್ತು ಅವಳ ಕಡೆ ಬಂದನು. ಆದರೆ ಅವಳ ಹೃದಯ ದೃಢ, ಅಚಲ, ಇನ್ನೂ ಮೃದುವಾಗಲಿಲ್ಲ. ಮುಂದೆ ನಡೆಯುವುದು. ಐವಿ ತನ್ನ ಹಳೆಯ ಗಂಡನ ಕಡೆಗೆ ಬೆನ್ನುಡ್ಡಿ ಈಗ ಕೆಂಪು ಹಾಸಿನ ಮೇಲೆ ಕಾಲಿಟ್ಟಳು. ಹಳೆಯದು ಹಿಂದೆ ಬಿಟ್ಟು ಭವಿಷ್ಯವು ಭರವಸೆಯಿಂದ ಕಂಗೊಳಿಸುತ್ತಿತ್ತು. ತನ್ನ ಜೀವನವನ್ನು ತನ್ನೇ ರೂಪಿಸಿಕೊಳ್ಳುವ ಶಕ್ತಿ ಅವಳಿಗಿತ್ತು. ಅಸೀಮ ಸಾಧ್ಯತೆಗಳ ದೀಪ್ತಿಮಯ ಭವಿಷ್ಯ ಅವಳ ಮುಂದೆ ಚಾಚಿಕೊಂಡಿತ್ತು.